ಈಗ ನಾನು ನಿಮ್ಗೆ ಹೇಳೋದು, ಜನರಿಗೆ ಅತ್ಯಂತ ನಿರೀಕ್ಷೆ ಮಾಡೋದು ಯಾವುದು ಸರ್ಕಾರದಿಂದ? ನನಗೆ ಮೂಲಭೂತ ಸೌಲಭ್ಯ ಸಿಗಬೇಕು, ನನ್ನ ಅಭಿವೃದ್ಧಿ ಸಿಗಬೇಕು, ನಮಗೆ ಒಂದು ಔಷಧಿ, ನನ್ನ ಆರೋಗ್ಯ, ಇದರ ಬಗ್ಗೆ ಎಲ್ಲ, ಕೃಷಿ, ವಿವಿಧ ಶಿಕ್ಷಣ, ಇದರ ಬಗ್ಗೆ ಎಲ್ಲ ನನಗೆ ಒಂದು ಸಮಾನವಾದ ಒಂದು ನ್ಯಾಯವನ್ನು ನನ್ನ ಬದುಕಿಗೆ ಸಿಗುವಂಥದ್ದು ಈ ಸರ್ಕಾರದಿಂದ ಆಗಬೇಕು ಅಂತ ನಿರೀಕ್ಷೆ ಮಾಡ್ತಾರೆ. ಆದರೆ ಇವರ ಬಾಯಲ್ಲಿ ಅದರ ಬಗ್ಗೆ ಚಿಂತನೆ ಮಾಡಬಾರ್ದು ಅಂತ ಜನರು ಬಹಳ ದೊಡ್ಡ ಡೈವರ್ಟನ್ನು ತಗೊಳ್ತಾರೆ. RSS ಮತ್ತು ಪ್ರಿಯಾಂಕಾ ಖರ್ಗೆಗೆ ಏನು ಸಂಬಂಧ ಇದೆ RSS ಮತ್ತು ಪ್ರಿಯಾಂಕಾ ಖರ್ಗೆಗೆ? ಪ್ರಿಯಾಂಕಾ ಖರ್ಗೆ ಯಾವತ್ತಾದರೂ ಅವರ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡಿದ್ರ? ಸದನದಲ್ಲಿ ಕೂಡ ಎಲ್ಲ ವಿಷಯದ ಬಗ್ಗೆ ಎದ್ದು ನಿಂತು ಮಾತಾಡ್ತಾರೆ. ಅವರ ಡಿಪಾರ್ಟ್ಮೆಂಟ್ ಸಾಧನೆ ಅಂತ ಹೇಳಿದರೆ ಅವರೇ ಒಂದು ಪ್ರೈವೇಟ್ ಇನ್ವೆಸ್ಟಿಗೇಷನ್ ಮಾಡಿಸಿದ್ದಾರೆ. ನನಗೆ ನಗು ಬಂತು. ಸದನದ ಒಳಗಡೆ ಒಬ್ಬ ಎದ್ದು ನಿಂತು ಇವರು ಮೊದಲ ಸ್ಥಾನದಲ್ಲಿದ್ದಾರೆ ಅಂತ ಹೇಳಿದರು. ಅದೇನೋ ಈ ಸರ್ಕಾರದಿಂದ, ಗೌರ್ಮೆಂಟಿಂದ ಇದೆಲ್ಲ ಅವರ ಒಂದು ದುಡ್ಡು ಕೊಟ್ಟೊಂದು ಪ್ರೈವೇಟ್, ಇವರು ಎದ್ದು ನಿಂತು ನಮಸ್ಕಾರ ಮಾಡಿದರು. ಬಿಡಿ, ಅದು ಅವರದ್ದು ಒಂದು ತಂತ್ರ, ತನ್ನನ್ನು ತಾನು ಮೇಲೆ ಮಾಡೋದು ಮರಿಕರ್ಗೆ ಅವರದ್ದು. ಇನ್ನೊಂದು ವಿಚಾರ ನಾನು ಹೇಳಲೇಬೇಕು. ಸದನದ ಒಳಗಡೆ ಭಾಳಷ್ಟು ಟೀಕೆಯನ್ನು ಯಾವುದು ಗಮನ ಸೆಳೆಯುವುದು ಅಥವಾ 3:30ಗೆ ಉತ್ತರ ಕೊಡಲಿಕ್ಕೆ ಬರ್ತಾರೆ ಮುಖ್ಯಮಂತ್ರಿಗಳು. ಅವರೇ ಉತ್ತರಿಸುವಂಥದ್ದು ವಿಷಯಕ್ಕೆ ಉತ್ತರ ಕೊಡೋದು ಎಲ್ಲ ಹೇಳ್ತಾರೆ, ಟೀಕೆ ಓಡ್ತಾರೆ. ನಾವು ಮಧ್ಯದಲ್ಲಿ ಇದು ಸರಿಯಲ್ಲ, ಈ ಅಂಕಿಅಂಶ ಸರಿಯಲ್ಲ, ನೀವು ಸರಿ ಹೇಳ್ತೀರಿ ಅಂತ ಹೇಳಿದರೆ, ಇಲ್ಲ ನಾನು ಹೇಳ್ತೇನೆ ಮತ್ತು ನಿಮಗೆ ಯಾವಾಗ ಅವಕಾಶ ಸಿಕ್ಕಿದೆ ಆಗ ನೀವು ಹೇಳಿ ಅಂತ ಹೇಳ್ತಾರೆ. ಆಯಿತು, ನಾವು ಇವರ ಟೀಕೆ ಟಿಪ್ಪಣಿಯನ್ನು ತಪ್ಪಿರಲಿ ಸರಿ ಇರಲಿ ಕೇಳೋದು, ಸುಮ್ಮನೆ ಕೂತು ಕೇಳ್ತೇವೆ. ಬರೀರಿ ಅಂತ ಹೇಳ್ತಾರೆ, ನಾವು ಬರಿತೇವೆ. ನಾವು ಉತ್ತರ ಕೇಳುವಾಗ ಇಲ್ಲವೇ ಇಲ್ಲ, ಹಿಟ್ ಆ್ಯಂಡ್ ರನ್, ಬಾಲನ್ನು ಬಿಸಾಡ್ತಾರೆ. ಆ ಬಾಲನ್ನು ನಾನು ಹಿಡ್ಕೊಂಡು ಅವರಿಗೆ ವಾಪಸ್ ಬಿಸಾಡುವ ಹೇಳುವಾಗ ಜಾಗ ಖಾಲಿ ಮಾಡಿ ಹೋಗಿಬಿಡ್ತಾರೆ. ಇದು ನಮ್ಮ ಮುಖ್ಯಮಂತ್ರಿಗಳ ನಡೆ.